ಚಿಂತಾಮಣಿ ತಾಲೂಕಿನ ಕೆಂಪದೇನಹಳ್ಳಿ ಗ್ರಾಮದಲ್ಲಿ ದಲಿತರ ಮನೆಗಳು ನೆಲಸಮ ಮಾಡಿದ್ದ ಅಧಿಕಾರಿಗಳ ವಿರುದ್ಧ ಮಾಜಿ ಸಂಸದ ಮೆನ್ಸ್ವಾಮಿ ತೀವ್ರ ಆಕ್ರೋಶ. ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಕೆಂಪದೇನಹಳ್ಳಿ ಗ್ರಾಮದಲ್ಲಿ ಬಡವರ ಆಶ್ರಯ ತಾಣಗಳ ಮೇಲೆ ಜೆಸಿಬಿಗಳಿಂದ ಅಬ್ಬರಿಸಿದ್ದು ದಲಿತ ಕುಟುಂಬಗಳ ಸೂರಿಲ್ಲದೆ ಬೀದಿಗೆ ಬೀಳುವಂತಾಗಿದ್ದು, ಯಾವುದೇ ಮುನ್ಸೂಚನೆ ಅಥವಾ ನೋಟಿಸ್ ನೀಡದೆ ಏಕಾಏಕಿ ಕಾರ್ಯಾಚರಣೆ ನಡೆಸಿ ಬಡವರ ಮನೆಗಳನ್ನು ಧ್ವಂಸಗೊಳಿಸಿರುವ ಅಧಿಕಾರಿಗಳ ನಡೆಗೆ ಸಾರ್ವಜನಿಕ ವಲಯದಲ್ಲೂ ಸಹ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಈ ಅಮಾನವೀಯ ಘಟನೆಯ ವಿರುದ್ಧ ಮಾಜಿ ಸಂಸದರಾದ ಎಸ್ ಮೆನ್ಸ್ವಾಮಿ ಹಾಗೂ ಸ್ಥಳೀಯ ಬಿಜೆಪಿ ಮುಖಂಡರಾದ ವೇಣುಗೋಪಾಲ್ ಅವರು ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಹೌದು, ಚಿಂತಾಮಣಿ ತಾಲೂಕಿನ ಕೆಂಪದೇನಹಳ್ಳಿ ಗ್ರಾಮದ ಸರ್ಕಾರಿ ಜಾಗದಲ್ಲಿ ಕಳೆದ ಹಲವು ವರ್ಷಗಳಿಂದ ದಲಿತ ಕುಟುಂಬಗಳು ಮನೆಗಳನ್ನು ನಿರ್ಮಿಸಿಕೊಂಡು ವಾಸವಾಗಿದ್ದರು. ಆದರೆ ಯಾವುದೇ ಪೂರ್ವ ನೋಟಿಸ್ ನೀಡದೆ ಅಧಿಕಾರಿಗಳು ಏಕಾಏಕಿ ಜೆಸಿಬಿ ಯಂತ್ರಗಳೊಂದಿಗೆ ಮುಗಿಬಿದ್ದು ಬಡವರ ಕನಸಿನ ಆಶ್ರಯ ತಾಣಗಳನ್ನು ನೆಲಸಮ ಮಾಡಿದ್ದಾರೆಂದು ಕಣ್ಣೀರು ಹಾಕುತ್ತಾ ದಲಿತರ ಕುಟುಂಬಗಳು ಬೀದಿಯಲ್ಲಿ ನಿಲ್ಲುವಂತಾಗಿದೆ. ಈ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಕೋಲಾರ ಮಾಜಿ ಸಂಸದರಾದ ಎಸ್ ಮೆನ್ಸ್ವಾಮಿ ಅವರು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಯಾವುದೇ ಕಾರಣಕ್ಕೂ ಬಡವರ ದಲಿತರ ಮನೆಗಳನ್ನು ಧ್ವಂಸ ಮಾಡಲು ಬಿಡುವುದಿಲ್ಲ. ನೋಟಿಸ್ ನೀಡದೆ ಈ ರೀತಿ ದಬ್ಬಾಳಿಕೆ ನಡೆಸಿರುವುದು ಅಕ್ಷಮ್ಯ ಅಪರಾಧ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಇದೇ ಸಂದರ್ಭದಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಸಮಾಜ ಸೇವಕರು ಹಾಗೂ ಬಿಜೆಪಿ ಮುಖಂಡರಾದ ವೇಣುಗೋಪಾಲ್ ರವರು ಮಾತನಾಡಿ, ಅಧಿಕಾರಿಗಳ ಈ ನಡೆ ತೀವ್ರ ಖಂಡನೀಯ ಎಂದರು. ಬಡವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೇ ಇದ್ದರೆ ತಾಲೂಕು ಕಚೇರಿ ಮುಂದೆ ತೀವ್ರ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದರು. ಬಡವರ ಹೊಟ್ಟೆಯ ಮೇಲೆ ಹೊಡೆಯುವಂತಹ ಇಂತಹ ಕಾರ್ಯಾಚರಣೆಗಳ ಹಿಂದೆ ಯಾರ ಕೈವಾಡ ಇದೆ? ಅಧಿಕಾರಿಗಳು ಕಾನೂನು ಪಾಲನೆ ಹೆಸರಿನಲ್ಲಿ ಮಾನವೀಯತೆಯನ್ನು ಮರೆತಿದ್ದಾರೆ. ನೊಂದ ದಲಿತ ಕುಟುಂಬಗಳಿಗೆ ನ್ಯಾಯ ಸಿಗುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ವರದಿ ಹರಕೆರೆ ಮುನರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಚಿಂತಾಮಣಿ. ನಮ್ಮಲ್ಲಿ ಇವತ್ತು ಊರಲ್ಲಿ ಮನೆ ಕಟ್ಕೊಳ್ಳಕ್ಕೂ ಜಾಗ ಇಲ್ಲ ಅಂತ ಹೇಳಿ ಮಕ್ಕಳಿದ್ದಾರೆ. 3-4 ಜನ ಮಕ್ಕಳು, ಬೆಳೆದು ನಿಂತಿರ್ತಕ್ಕಂಥ ಮಕ್ಕಳಿಗೆ ಮದುವೆ ಮಾಡಬೇಕು, ಸೊಸೆ ಬರ್ತಾರೆ, ಚಿಕ್ಕದಾಗೈತೆ ಮನೆ. ಸರ್ಕಾರ ನೆತ್ತಿಗೊಂದು ಸೂರು ಕೊಡಬೇಕು. ಎಲ್ಲೆಲ್ಲಿ ಸೈಟ್ ಇಲ್ದಿರ್ತಕ್ಕಂಥವ್ರು ಇದ್ದಾರೋ ಅವ್ರಿಗೆ ಯಾರೋ ಬಿಲ್ಡರು, ಯಾರ್ಯಾರು ಕುಳುಗಳು ಮತ್ತೆ ಯಾರ್ಯಾರು ರಿಯಲ್ ಎಸ್ಟೇಟ್ ಮಾಫಿಯಾದವ್ರು ಇದ್ದಾರೆ ಅವ್ರಿಗೆ ಜಮೀನು ಕೊಡೋದನ್ನ ಬಿಟ್ಟು 94C ಪಂಚಾಯತಿಗಳಲ್ಲಿ ಯಾರ್ಯಾರು ಅರ್ಜಿಗಳು ಹಾಕೊಂಡಿದ್ದಾರೆ, ಯಾರ್ಯಾರು ಮನೆಗಳು ಕಟ್ಕೊಂಡಿದ್ದಾರೆ, ಯಾರ್ಯಾರು ಗುಡಿಸಗಳು ಹಾಕೊಂಡಿದ್ದಾರೆ ಅವ್ರಿಗೆ ಪತ್ರಗಳನ್ನ ಮಾಡಿಕೊಟ್ಟು ಅವ್ರ ಮನೆಗಳು ಕಟ್ಕೊಡೋದಕ್ಕೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಬೇರೆ ಬೇರೆ ಯೋಜನೆಗಳಲ್ಲಿ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಗ್ರಾಮಸ್ಥರೆಲ್ಲ ಒಟ್ಟಿಗೆ ಸೇರ್ಕೊಂಡು ಈ ಮನೆಗಳು ಕಟ್ಟಿರೋದು ನಮ್ಗೇನು ಅಬ್ಜೆಕ್ಷನ್ ಇಲ್ಲ. ನಾವೆಲ್ಲರೂ ಒಪ್ಕೊಂಡೆ ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿದ್ದಾಗ ಇವರಿಗೆಲ್ಲ ನಾವು ಕೊಟ್ಟಿದ್ದೀರಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅಂತ ಮನೆಗಳನ್ನ ಒಕ್ಕಲೆಬ್ಸೋದಕ್ಕೆ ಇವತ್ತು ಓಟಲ್ಲಿ ಎಲೆಕ್ಷನ್ ಅಲ್ಲಿ ಗೆಲ್ಲೋದಕ್ಕೆ ಮಾತ್ರ ಈ ಬಡವರು ಓಟ್ ಬೇಕು. ಇವತ್ತು ನಮ್ಮ ವೇಣುಗೋಪಾಲ್ ಅಣ್ಣವ್ರು ಇರ್ಬೋದು, ರಾಮಂಜಕ್ನವ್ರು ಇರ್ಬೋದು, ಎಲ್ಲ ನಮ್ಮ ದಲಿತ ಸಂಘಟನೆ ಎಲ್ಲ ಮುಖಂಡರುಗಳು ಇವತ್ತೇನು ಎಲ್ಲ ನಮ್ಮ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಇಲ್ಲಿ ಇವರು ಬಡವ್ರ ಪರವಾಗಿ ನಿಂತಿದ್ದಾರೆ. ಇದನ್ನ ನೋಡಿ ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ಅಂಬೇಡ್ಕರ್ ಹೆಸರು ಹೇಳ್ಕೊಂಡು, ದಲಿತರ ಹೆಸರು ಹೇಳ್ಕೊಂಡು, ಬಡವರ ಹೆಸರು ಹೇಳ್ಕೊಂಡು ರಾಜಕಾರಣಕ್ಕೆ ಬಂದು ಶಾಸಕರುಗಳಾಗಿ, ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ನಿಮ್ಗೆ ಯಾರು ವೋಟ್ ಹಾಕಿದ್ರು ಅವ್ರನ್ನೇ ನೀವು ಒಕ್ಲಿಪ್ಸಂತ ಕೆಲಸಗಳನ್ನ ಕೂಲಿ ನಾಲಿ ಮಾಡಿ ಕೆಲಸ ಮಾಡ್ಕೊಂಡು ಬೆಂಗಳೂರಲ್ಲಿ ಹೋಗಿ ಮನೆ ಕೆಲಸ ಮಾಡ್ಕೊಂಡು, ಗಾರೆ ಕೆಲಸ ಮಾಡ್ಕೊಂಡು, ತೋಟಗಳಲ್ಲಿ ಕೆಲಸ ಮಾಡ್ಕೊಂಡು, ಬಾತ್ರೂಮ್ ಪಿಟ್ಟಿಗಳು ತೊಳೆದು ಕೂಡಿಕೊಂಡು ಚೀಟಿಗಳು ಪಾಟಿಗಳು ಹಾಕೊಂಡು ಇಟ್ಕೊಂಡಿದ್ದಂತ ಹಣದಲ್ಲಿ ಮನೆಗಳನ್ನ ಕಟ್ಟಿದಂತ ಸಂದರ್ಭದಲ್ಲಿ ಯಾರೋ ಒಂದು ನಿಮ್ಮ ಜೊತೆಲಿರ್ತಕ್ಕಂಥವ್ರಿಗೆ ಸಪೋರ್ಟ್ ಮಾಡ್ಬೇಕನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರ ಮಾತು ಕೇಳ್ಕೊಂಡು ನೀವು ಇವತ್ತು ಡಮಲೇಷನ್ ಮಾಡಿರೋದನ್ನ ನೋಡಿದ್ರೆ ನಿಜಕ್ಕೂ ನಿಮಗೆ ಮಾನವೀಯತೆ ಅನ್ನೋದು ಇದೆಯಾ ಅನ್ನೋ ಲೆಕ್ಕಾಚಾರದಲ್ಲಿ ನಮಗೆ ಡೌಟ್ ಆಗಿದೆ. ಯಾಕಂದ್ರೆ ನಿಮ್ಗೆ ನಿಜಕ್ಕೂ ಇವ್ರ ಮೇಲೆ ಏನಾದ್ರು ಮಾನವೀಯತೆ ಅನ್ನೋದಿದ್ರೆ ಅವರೆಲ್ಲ ಅಷ್ಟೆಲ್ಲ ಹಣ ಖರ್ಚು ಮಾಡ್ಕೊಂಡು 10-15 ಲಕ್ಷ ಖರ್ಚು ಮಾಡಿ ಆ ಮನೆ ಕಟ್ಟಿ ಇದ್ ಮಾಡಿದಾಗ ಬಂದು ಅವ್ರ ಸರ್ಕಾರಿ ಜಾಗದಲ್ಲಿ ಕಟ್ಕೊಂಡವ್ರೆ ವಿನಃ ಬೇರೆ ಯಾರ್ದೋ ಪ್ರೈವೇಟ್ ಜಾಗದಲ್ಲಿ ಏನು ಕಟ್ಕೊಂಡಿಲ್ಲ.
ಅವ್ರಿಗೇನು 94CL ಪತ್ರಗಳು ಕೊಡಬೇಕು, ಅವ್ರಿಗೆ ನಿಜವಾಗ್ಲೂ ಬಡೂರ ಅಂತ ಹೇಳಿ ನೀವು ಕೂಲಂಕುಷವಾಗಿ ಇದ್ ಮಾಡ್ಕೊಂಡು ಪರಿಶೀಲನೆ ಮಾಡಬೇಕಾಗಿತ್ತು. ಪಂಚಾಯಿತಿಯಲ್ಲಿ ಗ್ರಾಮ ಸಭೆಯಲ್ಲಿ ಮೀಟಿಂಗ್ ಆಗಿ ಇವ್ರಿಗೆ ಮನೆಗಳು ಕಟ್ಟೋದಕ್ಕೆ 1-2 ಬಿಲ್ಲುಗಳೆಲ್ಲ ಕೊಟ್ಟು ಎಲ್ಲ ಮಾಡಿದ್ದಾದ್ಮೇಲೆ ಮತ್ತೆ ನೀವು ಇವ್ರನ್ನ ವಕ್ಲೆಬ್ಸಂತ ಕೆಲಸಗಳು, ಮನೆ ಡಮಲೇಷನ್ ಮಾಡೋಂತ ಕೆಲಸಗಳು ನೀವೇನ್ ಮಾಡ್ತಾ ಇದ್ರಿ ಕಾಂಗ್ರೆಸ್ ಸರ್ಕಾರದಲ್ಲಿ? ಇದಕ್ಕೂ ನಿಜಕ್ಕೂ ನೀವು ಈ ದಲಿತರ ಹೆಸರು ಬಡವರ ಹೆಸರು ಹೇಳ್ಕೊಂಡು ಓಟ್ ಕೇಳಕ್ ನಾಲಾಯಕು ನೀವು. ನಾವಿಲ್ಲಿ ರಾಜಕಾರಣ ಏನು ಮಾಡಕ್ ಬಂದಿಲ್ಲ. ನೀವು ಮಾಡಿರ್ತಕ್ಕಂಥ ಕೆಲಸಗಳು ನೋಡ್ತಾ ಇದ್ರೆ ಅಲ್ಲಿ ಆ ಮನೆಗೆ ಹೋದ್ರೆ ಕಲ್ ಕೆಲಸ ಮಾಡ್ತಾ ಇದ್ದಂತ ಒಂದು ವಿಧವೆ ಅವ್ರ ಮಕ್ಕಳನ್ನ ಸಾಕಿ ಮದುವೆ ಮಾಡಿ ಕೊಟ್ಟಾಗ ಆ ಮಗಳೂ ಯಜಮಾನ್ರು ಬಿಟ್ರು ಅಂತ ಹೇಳಿ ಬಂದ್ ಮನೆಯಲ್ಲಿ ಅವ್ರಿಗೂ ಮಕ್ಕಳಾಗಿದ್ದಾರೆ. ಯಾರು ಊಟಕ್ಕೆ ತಂದಾಕಂತ ಗಂಡಸಿಲ್ಲ ಮನೆಯಲ್ಲಿ, ಚಿಕ್ಕ ಚಿಕ್ಕ ಮಕ್ಕಳು. ಅವ್ರೂ ಏನೋ ಅಲ್ಲಿ ಗುಡಿಸ್ಲಾಕೊಂಡು 20 ವರ್ಷದಿಂದ 30 ವರ್ಷದಿಂದ ಇದ್ರು, ಒಂದು ಮನೆ ಕಟ್ಕೊಂಡಿದ್ರು, ಅದನ್ನು ಡಮಲೇಷನ್ ಮಾಡಕ್ ಹೋಗಿದ್ದೀರಿ ಅಂದ್ರೆ ನಿಮಗೆ ಮಾನವೀಯತೆ ಅನ್ನೋದೇ ಇಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಾವು ಹೇಳೋದಿಷ್ಟೇ, ಈ ಸುತ್ತಮುತ್ತಲ ಗ್ರಾಮದಲ್ಲಿ ಎಲ್ಲೇ ಸರ್ಕಾರಿ ಜಾಗಗಳಿದ್ರೇನು ಬಡವ್ರು ಯಾರಿದ್ದಾರೆ ಅವ್ರಿಗೆ ನೀವೇ ಸೈಟ್ಗಳನ್ನ ಕೊಟ್ಟು ಮನೆಗಳಿಗೆ ಲೋನ್ ಕೊಟ್ಟು ಅವ್ರಿಗೆ ಒಳ್ಳೇದ್ ಮಾಡಬೇಕು. ಅದು ಬಿಟ್ಟು ಈ ರೀತಿ ಡಮಲೇಷನ್ ಮಾಡಿದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ದಲಿತ ಸಂಘಟನೆಗಳಿರ್ಬೋದು, ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಎಲ್ಲಾ ಕಾರ್ಯಕರ್ತರು ಇರ್ಬೋದು, ಇಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲಾರು ಬಂದು ಇವ್ರಿಗೆ ನಾವೆಲ್ಲ ಬೆಂಬಲ ಸೂಚಿಸಬೇಕು. ಈ ಬಡವ್ರನ್ನ ಯಾವುದೇ ರೀತಿಯಲ್ಲಿ ಒಕ್ಕಲೆಬ್ಸೋದಕ್ಕೆ ನಾವು ಬಿಡ್ಕೊಡ್ದು. ರಾಮಂಜಕರಾಗ್ಲಿ, ಅವ್ರ ಜೊತೆಲಿ ನಾಗರಾಜ್ ಆಗ್ಲಿ, ಶಂಕರ್ ಅವರಾಗ್ಲಿ, ಮುನ್ರಾಜ್ ಅವರಾಗ್ಲಿ, ಇವರೆಲ್ಲ ಏನು ಇವತ್ತು ಹೋರಾಟ ಮಾಡ್ತಾ ಇದಾರೆ ಅಹೋರಾತ್ರಿ, ನಾವು ಇವ್ರ ಜೊತೆಲಿ ಹೋರಾಟ ಮಾಡೋದಕ್ಕೆ ನಾವು ರೆಡಿ ಆಗಿದ್ದೀರಿ. ಯಾರ್ಯಾರು ಅಂಬೇಡ್ಕರ್ ಹೆಸರುಗಳು ಹೇಳ್ಕೊಂಡು, ಅಂಬೇಡ್ಕರ್ ಸಂಘದ ಹೆಸರು ಹೇಳ್ಕೊಂಡು ಇವತ್ತು ನಾವು ಬಡವ್ರ ಪರವಾಗಿ ಅಂತ ಹೇಳ್ತಾ ಇದ್ದೀರಿ, ಈ ತಾಲೂಕಲ್ಲಿ ನಡೀತಾ ಇರತಕ್ಕಂತ ಅನ್ಯಾಯ ಏನಿದೆ, ಅಕ್ರಮವಾಗಿ ಏನು ಈ ಬಡವ್ರನ್ನ ಒಕ್ಕಲೆಬ್ಸಂತ ಕೆಲಸಗಳು ಇವರೇನು ಬಾಂಗ್ಲಾದೇಶದಿಂದಾನು ಬಂದಿಲ್ಲ, ಪಾಕಿಸ್ತಾನದಿಂದಾನು ಬಂದಿಲ್ಲ, ಇಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು. ಅಂತವ್ರನ್ನ ಒಕ್ಕಲೆಬ್ಸಂತ ಈ ಜಾಗನೂ ವ್ಯವಸಾಯ ಮಾಡಕ್ಕೆ ಯೋಗ್ಯ ಆಗದೆ ಇರ್ತಕ್ಕಂಥ ಜಾಗ, ಅಂತ ಜಾಗದಲ್ಲಿ ಮನೆಗಳು ಕಟ್ಕೊಂಡಿರ್ತಕ್ಕಂಥದನ್ನ ನೋಡಿದ್ರೆ ನೀವು ಒಕ್ಕಲೆಬ್ಸೋದಕ್ಕೆ ಬಂದಿದ್ದೀರಲ್ಲ, ಅದಕ್ಕೋಸ್ಕರ ನಿಜಕ್ಕೂ ನಿಮ್ಗೆ ದೇವ್ರು ಒಳ್ಳೇದ್ ಮಾಡಲ್ಲ. ನೀವೇನೇ ಎಷ್ಟೇ ಪೂಜೆ ಪುರಸ್ಕಾರಗಳು ದೇವಸ್ಥಾನಗಳು ಕಟ್ಟಿದ್ರೆ ಕೂಡ ಈ ಬಡವರು ಏನು ಕಣ್ಣೀರು ಹಾಕ್ತಾರೆ, ಆ ಕಣ್ಣೀರು ನಿಮ್ಗೆ ಶಾಪ ಆಗುತ್ತೆ. ಅದಕ್ಕೋಸ್ಕರ ಅದು ಆಗ್ಬಾರ್ದು ಅನ್ನೋದಾದ್ರೆ ಇವ್ರು ಕೂಡ್ಲೆ ಏನಲ್ಲಿ ನೀವು ಲಾಸ್ ಮಾಡಿದ್ರೆ, ಅವ್ರು ಕಟ್ಟಿರ್ತಕ್ಕಂಥ ಮನೇನ ಡಮಲೇಷನ್ ಮಾಡಿ ಇನ್ನೊಂದ್ ಮತ್ತೊಂದ್ ಮಾಡಿ ಇಲ್ಲೂ ಮಾಡಿದಿರಿ, ಇವ್ರಿಗೆಲ್ಲ ಏನಿದೆ ಅದಕ್ಕೆ ಪರಿಹಾರ ಕೊಡಬೇಕು. ಅವ್ರ ಮನೆಗಳು ಕಟ್ಕೊಡೋದಕ್ಕೆ ಪಂಚಾಯತಿಂದಾನೆ ಸರ್ಕಾರದಿಂದಾನೆ ಹಣ ಕೊಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀರಿ. ಇಲ್ಲೋದೇ ಆದ್ರೆ ನಿಮ್ಮ ತಾಲೂಕ್ ಕಚೇರಿಗೆ ಬಂದು ಬೀಗ ಹಾಕಿ, ನೀವು ಈ ಜನರಿಗೆ ಕೆಲಸ ಮಾಡಕ್ ಬಂದಿಲ್ಲ, ಯಾರೋ ಒಬ್ರು ಹೇಳಿಕೆ ಮಾತು ಕೇಳ್ಕೊಂಡು ಇವತ್ತು ನಿಮ್ಗೆ ಮಾನವೀಯತೆ ಅನ್ನೋದು ಇಲ್ಲದೆ ಆಗಿದೆ. ಅದಕ್ಕೋಸ್ಕರ ನೀವು ಲಾಯಕಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನಿಮ್ಮ ತಾಲೂಕ್ ಆಫೀಸ್ಗೆ, ತಾಲೂಕು ದಂಡಾಧಿಕಾರಿ ಕಚೇರಿಗೆ ನಾವು ಬೀಗ ಹಾಕ್ಬೇಕಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಅಧಿಕಾರಿಗಳಿಗೆ RA ಆಗಿರ್ಬೋದು, VA ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, DC ಆಗಿರ್ಬೋದು, AC ಆಗಿರ್ಬೋದು, MLA ಆಗಿರ್ಬೋದು, ಇವತ್ತು ಇಲ್ಲಿರ್ತಕ್ಕಂಥ ಜನಗಳನ್ನ ಒಕ್ಕಲೆಬ್ಸಿ ಬಾಂಗ್ಲಾದೇಶದಿಂದ ಬಂದವ್ರಿಗೆ ನೀವು ಕೋಗಿಲೆ ಹತ್ರ ಸೈಟ್ ಕೊಡಕ್ ಹೋಗ್ತೀರಿ, ಯಾರೋ ಕೇರಳದಿಂದ ಸಪೋರ್ಟ್ ಮಾಡಿ ಅವ್ರಿಗೆ ಸೈಟ್ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥವ್ರು ನಾವು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಒಕ್ಕರ್ಲಿಂದ ಹೇಳೋದಷ್ಟೇ, ಇವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆದ್ರೆ ನಾವು ಬಿಡಲ್ಲ. ಬಡವರು ಈ ರೀತಿ ತೊಂದರೆ ಮಾಡೋದನ್ನ ಬಿಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ವಾದ್ರೆ ಮುಂದಿನ ದಿನದಲ್ಲಿ ಉಗ್ರವಾದಂತ ಹೋರಾಟಗಳನ್ನ ಇಡೀ ರಾಜ್ಯದಲ್ಲಿ ಮಾಡ್ತೀರಿ. ನೀವು ಇದೇನಾ ಮಾತು ಕೊಟ್ಟಿದ್ದು? ನಿಮ್ ಗ್ಯಾರಂಟಿಗಳಲ್ಲಿ ಇದು ಒಂದು 6ನೇ ಗ್ಯಾರಂಟಿನಾ? ದಲಿತ ಕುಟುಂಬಗಳನ್ನ ಮನೆಗಳನ್ನ ಡಮಲೇಷನ್ ಮಾಡೋದು 6ನೇ ಗ್ಯಾರಂಟಿನಾ ಅಂತೇಳಿ ಈ ಮೂಲಕ ನಾನು ಕೇಳಕ್ ಇಷ್ಟಪಡ್ತೀನಿ. ನಿಮ್ ಮುಖ್ಯಮಂತ್ರಿಗಳಾಗಿರ್ಬೋದು, ಕಂದಾಯ ಸಚಿವರು ಪರಮೇಶ್ವರ್ ಅವರು, ನೀವು ಇದೇ ದಲಿತ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು, ನಿಮ್ಗೆ ನಿಜವಾಗ್ಲೂ ಏನಾದ್ರು ಸ್ವಲ್ಪ ಏನಾದ್ರು ದಲಿತ ಸಮಾಜದ ಬಗ್ಗೆ ಕಾಳಜಿ ಇದ್ರೆ, ಈ ಬಡವ್ರ ಬಗ್ಗೆ ಕಾಳಜಿ ಇದ್ರೆ ಕೂಡ್ಲೆ ಈ ಡಮಲೇಷನ್ ಮಾಡಕ್ ಬಂದಂತ ಸಂದರ್ಭದಲ್ಲಿ ಏನು ಪೊಲೀಸ್ ವ್ಯವಸ್ಥೆ ಏನಿದೆ, ಯಾರು ಅವ್ರಿಗೆ ಸಾಥ್ ಕೊಟ್ಟು ಡಮಲೇಷನ್ ಮಾಡ್ಕೊಡೋದಕ್ಕೆ ಇದ್ ಮಾಡ್ತಾ ಇದ್ರೆ ಅದನ್ನ ಕೂಡಲೇ SP ಗೆ ಮತ್ತೆ DYSPಗೆ, ಸರ್ಕಲ್ ಇನ್ಸ್ಪೆಕ್ಟರ್ಗೆ, ಸಬ್ ಇನ್ಸ್ಪೆಕ್ಟರ್ಗೆ ಅವ್ರಿಗೆ ಆದೇಶ ಮಾಡಿ ಯಾವುದೇ ಕಾರಣಕ್ಕೂ ಈ ದಲಿತರನ್ನ ಬಡವ್ರನ್ನ ಒಕ್ಕಲೆಬ್ಸಂತ ಕೆಲಸ ಮಾಡ್ಕೊಡ್ದು ಅಂತ ಹೇಳಿ ಆದೇಶ ಮಾಡಬೇಕು. ಇವಾಗ ಏನು ಈ ಡಮಲೇಷನ್ ಮಾಡಿದ್ದಾರೆ, ಯಾರೋ ಒಬ್ಬನ ಭೂಗಳನ್ನ ಜೊತೆ ಸೇರ್ಕೊಂಡು ಡಮಲೇಷನ್ ಮಾಡಿದ್ದಾರೆ, ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡು ಅವ್ರನ್ನ
ಇವ್ರಿಗೆ ಪರಿಹಾರ ಕಟ್ಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾವು ಮನೆ ಮಾಡ್ಕೊಂಡು ಕೆಂಪದೇನಹಳ್ಳಿಯಲ್ಲಿ ನಡೆದಿರುವಂತ ಘಟನೆ ಇವತ್ತು ದಲಿತರ ಮನೆಗಳು ಧ್ವಂಸ ಮಾಡಿರುವಂತದ್ದು. ಇದು ಇವರು ಟೆರರಿಸ್ಟ್ ಆಗಿದ್ರೆ ಮಾತ್ರ ಧ್ವಂಸಗಳು ಮಾಡಕ್ ಜಾಗ ಇದೆ. ಟೆರರಿಸ್ಟ್ ಮನೆಯನ್ನು 15 ದಿವಸ ಟೈಮ್ ಕೊಟ್ಟು ಧ್ವಂಸ ಮಾಡ್ತಾ ಇದ್ದಾರೆ. ಇವರೇನು ದೇಶದ್ರೋಹಿಗಳ ಇಲ್ಲ ದೇಶಕ್ಕೆ ನನ್ನ ಮಾರಕ್ ಕೆಲಸ ಮಾಡಿದಾರ? ಊರಲ್ಲಿರೋ ಖಾತೆ ಕಾನೂನು ತಿಳ್ಕೊಬೇಕು. ತಹಸೀಲ್ದಾರರು ಊರಲ್ಲಿ ಯಾರಿಗೂ ಹಕ್ಕುಪತ್ರ ಕೊಟ್ಟಿಲ್ಲ. ಎಲ್ಲ 910 ಖಾತೆ ಮಾಡೋದು ಯಾರವನೇ ಅಂತ ಹೇಳ್ಬಿಟ್ಟು ಪಂಚಾಯತ್ PDO ಕಾರ್ಯಕ್ರಮ. ಅದು ಯಾರು ಮನೆ ಕಟ್ಕೊಂತಾರೆ, ಯಾರು ಊರಲ್ಲಿ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಿ? 85 ಸರ್ವೆ ನಂಬರ್ ಅಲ್ಲಿ ಎಷ್ಟು ಜನಕ್ಕೆ ಖಾತೆಗಳು ಹಕ್ಕುಪತ್ರ ಕೊಟ್ಟಿದ್ದೀರಿ ನೀವು? ಇವ್ರ ಯಾಕೆ ಹಕ್ಕುಪತ್ರ ತಗೊಬೇಕು? ಇವ್ರ ಆ ಊರಲ್ಲಿ ಹುಟ್ಟಿದ್ರೆ ಸಾಕು. ನಾನು ಆ ಊರಲ್ಲಿ ಹುಟ್ಟಿದ ಮೇಲೆ ನನಗೆ ನಾನು ಮನೆ ಅಲ್ಲಿ ಜಾಗದಲ್ಲಿ ಗೌರ್ಮೆಂಟ್ ಜಾಗದಲ್ಲಿ ಕಟ್ಕೊಂಡು ಹಕ್ಕಿದೆ. ನೀನ್ ಎಷ್ಟು ಜನಕ್ಕೆ 45 ಎಕರೆಯಲ್ಲಿ ನೀನು ಊರಾಗಿರೋದ್ರಲ್ಲಿ ಎಷ್ಟು ಜನಕ್ಕೆ ಹಕ್ಕುಪತ್ರ ಕೊಟ್ಟಿದ್ಯಾ? ನೀನ್ ಯಾಕೆ ದಬ್ತಾ ಇದೀಯ? ಯಾರ ಮಾತು ಕೇಳಿ ದಬ್ತಾ ಇದೀಯಾ? ಇವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲದರಲ್ಲೂ ಕಟ್ಕೊಂಬೋದು ಇವರು. ಊರಲ್ಲಿ ನಾನು ಹುಟ್ಟಿದ್ದೀನಿ, ಈ ಊರಲ್ಲಿ ನಾನು ಬೆಳೆದಿದ್ದೀನಿ, ನನ್ನ ತಾತ ಮುದ್ದಜ್ಜ ಇಲ್ಲಿದ್ದಾರೆ, ಇದು ನನ್ನ ಹಕ್ಕು, ಇದು ನನ್ನ ಸರ್ವೆ ನಂಬರು. ಇವತ್ತು 6ನೇ ಗ್ಯಾರಂಟಿ ಅಂತ ಹೇಳಿ ತಂದು ಭೂ ಕೊಡ್ತೀರಿ, ಭೂ ಹಂಚ್ತೀರಿ ಅಂತೇಳಿ ಸರ್ಕಾರ ಹೇಳಿ ಇವತ್ತು ಭೂ ಹಂಚ್ತೀರಿ ಅಂತ ಅಂತ SC ST ಮನೆಗಳನ್ನ ಭೂ ಸರ್ವನಾಶ ಮಾಡೋದ. ಕಟ್ಟಿರೋ ಮನೆ 10 ಲಕ್ಷ ಕೊಟ್ಟು ಕೂಲಿ ಕಾರ್ಮಿಕ ಮಾಡ್ಕೊಂಡ್ಬಂದು ಇವರು 1 ರೂಪಾಯಿನೂ ದುಡಿದು ಕಟ್ಟಿರೋದು. ಒಂದ್ ಇಟ್ಕೆ 30 ರೂಪಾಯಿ ಅಂದ್ರೆ 10 ಲಕ್ಷ ಖರ್ಚು ಮಾಡಿ ಕಟ್ಟಿರೋದು. 2,000 ರೂಪಾಯಿ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀನು 10 ಲಕ್ಷದ ಮನೆ ಹೊಡೆದಾಕೋದ? ಇದೇನಾ ಭೂ ಗ್ಯಾರಂಟಿ? ಇದು ನಾಚಿಕೆ ಆಗ್ಬೇಕು. ಸರ್ಕಾರಕ್ಕೆ ಮೊದಲೇ ಕಣ್ಣೆತ್ಕೊಂಡು ಇಲ್ಲಾಗಿರುವಂತವ್ರಿಗೆ ಪರಿಹಾರ ಕೊಟ್ಟು ಇದನ್ನ ಕೂಡಲೇ ಬಂದು ಅವ್ರಿಗೆ ಪರಿಹಾರ ಕೊಡ್ದಿದ್ರೆ ನಾವು ಇದ್ರ ಬಗ್ಗೆ ಚಿಂತಾಮಣಿಯಲ್ಲಿ ಧರಣಿ ಕೂತ್ಕೊಂಡು ನಾವು ಹೋರಾಟ ಮಾಡ್ತೀರಿ. ಈ ಹೋರಾಟ ಬಿಡಲ್ಲ. ದಯವಿಟ್ಟು ಅವ್ರಿಗೆ ಪರಿಹಾರ ಕೊಟ್ಟು ಅವ್ರಿಗೆ ಕ್ಷಮೆ ಕೇಳಿ ಅವ್ರಿಗೆ ಮನೆಗಳು ಕಟ್ಸ್ಕೊಡ್ಬೇಕಾಗಿ ಈ ಮೂಲಕ ಕೇಳ್ಕೊಂತೀರಿ. ಇದು ಒಂದು 3-4 ದಿವಸ ಟೈಮ್ ಕೊಟ್ಟು ಇದ್ರ ಬಗ್ಗೆ ತಹಸೀಲ್ದಾರ್ ತಾವ್ ಮಾತಾಡಿ, ಸರ್ಕಾರದಾಗ DC ಅವ್ರ ತಾವ್ ಮಾತಾಡಿ ನಾವು ಧರಣಿ ಕಾಲ್ಫಾರ್ ಮಾಡ್ತೀರಿ. ಮುನ್ಸಾಮಣ್ಣೆ ತೋರ್ತದೆ. ನಾನು ಇಲ್ಲೇ ಇದ್ದು